2026 ಫೋನ್‌ಪೇನಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್‌ನ ಎಂಟರ್ ಮಾಡಿದ್ರೆ ಸಾಕು, ಎ.ಟಿ.ಎಂ ಕಾರ್ಡ್ ಅವಶ್ಯಕತೆನೇ ಇಲ್ಲ. ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ನಿಮ್ಮ ಒಂದು ಫೋನ್‌ಪೇಗೆ ನಿಮ್ಮ ಒಂದು ಬ್ಯಾಂಕ್ ಯಾವುದೇ ಇರಲಿ, ಆ ಒಂದು ಬ್ಯಾಂಕನ್ನು ಆ್ಯಡ್ ಮಾಡ್ಬೋದು. ಬ್ಯಾಂಕ್ ಆ್ಯಡ್ ಮಾಡೋದಕ್ಕೆ ಹೋದ್ರೆ ಆ್ಯಡ್ ಆಗ್ತಿಲ್ವಾ? ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾನೇ ಈಸಿಯಾಗಿ ನೀವು ಬ್ಯಾಂಕನ್ನು ಆ್ಯಡ್ ಮಾಡ್ಬೋದು ಫೋನ್‌ಪೇಗೆ. ಫಸ್ಟ್ ನೀವು ಮಾಡಬೇಕಾಗಿರೋದು ಫೋನ್‌ಪೇ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅನ್ಇನ್ಸ್ಟಾಲ್ ಮಾಡಿ. ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ, ಈ ಡಿಲೀಟ್ ಸಿಂಬಲ್ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ಡಿಲೀಟ್ ಮಾಡಬೇಕಾಗುತ್ತೆ. ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ನೋಡಿ, ಆ ಅಪ್ಲಿಕೇಶನ್ ಅನ್ನ ಡಿಲೀಟ್ ಮಾಡಿ, ಅಥವಾ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟಾದ್ರೂ ಫೋನ್ ಪೇ ಅಂತ ಸರ್ಚ್ ಮಾಡ್ಬಿಟ್ಟು ಅಪ್ಲಿಕೇಶನ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನನ್ನ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಅಂದ್ರೆ ಯಾವ ರೀತಿ ಈ ಒಂದು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಎ.ಟಿ.ಎಂ ಕಾರ್ಡ್ ಇಲ್ದೇನೆ ವಿತೌಟ್ ಎ.ಟಿ.ಎಂ ಕಾರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇಲ್ಲಿ ಟೈಟಲ್ ಇರುತ್ತೆ ನೋಡಿ ವಿಡಿಯೋ ಕೆಳಗಡೆ, ಈ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಈ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲಿ ಫೋನ್ ಪೇ ಲಿಂಕ್ ನಾನು ಕೊಟ್ಟಿರ್ತೀನಿ. ನ್ಯೂ ವರ್ಷನ್ ಆಗಿರುತ್ತೆ, ಅಪ್ಡೇಟೆಡ್ ವರ್ಷನ್ ಯಾವಾಗಲಾಗಿರಲಿ ಅಪ್ಡೇಟೆಡ್ ವರ್ಷನ್ ಕೊಟ್ಟಿರ್ತೀನಿ. ಸೊ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ರಿಡೈರೆಕ್ಟ್ ಆಗಿ ನಿಮಗೆ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದನ್ನೇನಾದ್ರೂ ಓಪನ್ ಮಾಡಿದ್ರಿ ಅಂತ ಅಂದ್ರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಈ ಒಂದು ಫೋನ್ ಪೇ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅನ್ನ ಆಡ್ ಮಾಡೋದಕ್ಕಾಗೋದಿಲ್ಲ. ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಏನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನೀವೇನ್ ಮಾಡಬೇಕಾಗುತ್ತೆ ಅಂತಂದ್ರೆ ಈ ಒಂದು ಫೋನ್ ಪೇ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕಿಗೆ ನಂಬರ್ ಲಿಂಕ್ ಆಗಿರುತ್ತೆ ನೋಡಿ, ನಂಬರು, ಆ ಒಂದು ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡೂ ಕೂಡ ಒಂದೇ ಆಗಿರ್ಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಏನ್ ಮಾಡ್ಕೊಂತ ಇದ್ದೀನಿ ಅಂತಂದ್ರೆ ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ಮೊಬೈಲ್ ನಲ್ಲಿ ಇರುವಂತಹ ನಂಬರ್ ಎರಡೂ ಕೂಡ ಒಂದೇ ಇದೆ, ಸೇಮ್. ಅದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ವೆರಿಫೈ ವಿತ್ OTP ಅಂತ ಇರುತ್ತೆ, ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದ್ರೆ ಇಲ್ಲಿ 5 ಡಿಜಿಟ್ OTP ಬರುತ್ತೆ, ಇದು ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಪರ್ಮಿಷನ್ಸ್ ಗಳನ್ನ ಕೇಳುತ್ತೆ. ಎಲ್ಲಾ ಪರ್ಮಿಷನ್ಸ್ ಗಳಿಗೂ ಕೂಡ ನೀವು ಅಲೋನ ಕೊಡಬೇಕಾಗುತ್ತೆ. ಅಲೋ ಕೊಟ್ಟಿದ ನಂತರ ಅಪ್ಲಿಕೇಶನ್ ಮೈನ್ ಇಂಟರ್ಫೇಸ್ ಏನಿರುತ್ತೆ ಅದು ನಿಮಗೆ ಈ ರೀತಿ ಓಪನ್ ಆಗುತ್ತೆ, ನೋಡ್ತಿರ್ಬೋದು ಈ ರೀತಿ. ಇನ್ನು ನೆಕ್ಸ್ಟ್ ನೀವು ಬ್ಯಾಂಕ್ ಅಕೌಂಟ್ ಆಡ್ ಮಾಡಬೇಕು ಅಂದ್ರೆ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಒಂದು ಸ್ಟಾರ್ ಐಕನ್ ಇರುತ್ತೆ. ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಸ್ಟಾರ್ ಐಕನ್ ಇರುತ್ತಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, ಅಥವಾ ಟಾಪ್ ಅಲ್ಲಿ ಆದ್ರೂ ಇರುತ್ತೆ. ಮ್ಯಾನೇಜ್ ಪೇಮೆಂಟ್ಸ್ ಅಂತ ಎಲ್ಲಿರುತ್ತೋ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಸ್ವೈಪ್ ಮಾಡಬೇಕಾಗುತ್ತೆ. ಸ್ವೈಪ್ ಮಾಡಿದ ನಂತರ ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಒಂದು ಸೆಕೆಂಡ್ ಆಪ್ಷನ್ ನಿಮಗೆ ಇರುತ್ತೆ, ನೋಡ್ತಿರ್ಬೋದು UPI ಬ್ಯಾಂಕ್ ಅಕೌಂಟ್ಸ್ ಅಂತ. ಸೊ ಇಲ್ಲಿ ನೀವು UPI ಬ್ಯಾಂಕ್ ಅಕೌಂಟ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಇನ್ನು ನೆಕ್ಸ್ಟ್ ಇಲ್ಲಿ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಒಂದು ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ನಂತರ ಇನ್ನು ನೆಕ್ಸ್ಟ್ ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ ಟಾಪ್ ಅಲ್ಲಿ. ನಿಮ್ಮ ಒಂದು ಬ್ಯಾಂಕ್ ನೇಮ್ ನ ಸರ್ಚ್ ಮಾಡಬಹುದು, ಅಥವಾ ಸಿಕ್ಕಿಲ್ಲ ಅಂದ್ರೆ ನೀವು ಇಲ್ಲಿ ಸ್ಕ್ರಾಲ್ ಕೂಡ ಮಾಡ್ಕೊಬಹುದು, ನೋಡ್ತಿರ್ಬೋದು ಸರ್ಚ್ ಬೈ ಬ್ಯಾಂಕ್ ನೇಮ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ ಬ್ಯಾಂಕ್ ನೇಮ್ ನ ಸರ್ಚ್ ಮಾಡಬಹುದು. ಅಥವಾ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಒನ್ ಬೈ ಒನ್ ನೀವು ನೋಡ್ಕೊಂಡು ಹೋಗ್ಬೋದು, ನೋಡ್ತಿರ್ಬೋದು. ಇನ್ನು ನೆಕ್ಸ್ಟ್ ಪಾಪ್ಯುಲರ್ ಅಲ್ಲಿ ಇರುವಂತವು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ 6 ಬ್ಯಾಂಕ್ಗಳು. ಸೊ ನಂದು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೆನರಾ ಬ್ಯಾಂಕ್ ಆಗಿರೋದ್ರಿಂದ ಕೆನರಾ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ, ಸ್ಟಾರ್ಟಿಂಗ್ ಅಲ್ಲೇ ಇದೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಬ್ಯಾಂಕ್ ಲಿಂಕ್ ಆಗಿರೋ ನಂಬರ್ ಸಿಮ್ 1 ಆದ್ರೆ ಸಿಮ್ 1 ಕೊಡಿ, ಸಿಮ್ 2 ಆದ್ರೆ ಸಿಮ್ 2 ಕೊಡಿ. ಇನ್ನು ನೆಕ್ಸ್ಟ್ ಇಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಂಡ್ ₹1 ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಸೊ ನೀವು ಅಲ್ಲಿ ಟ್ಯಾಪ್ ಮಾಡಿದ್ರಿ ಅಂತ ಅಂದ್ರೆ ವೆರಿಫೈ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಅಂತ ಕೇಳುತ್ತೆ. ನಾವು ಬಂದಿರೋದು ಎ.ಟಿ.ಎಂ ಕಾರ್ಡ್ ಯೂಸ್ ಮಾಡ್ಕೊಳ್ಳದೆ ಕ್ರಿಯೇಟ್ ಮಾಡೋದು ಹೆಂಗೆ ಫೋನ್ ಪೇನ ಅಂತ. ಸೊ ಇದು ನಮ್ಗೆ ಅವಶ್ಯಕತೆ ಇಲ್ಲ. ಸೊ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇವಾಗ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಇರುತ್ತೆ, ನೋಡ್ತಿರ್ಬೋದು. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮಾತ್ರ ಕೇಳ್ತಿದೆ, ಸಾರಿ ಎ.ಟಿ.ಎಂ ಕಾರ್ಡ್. ಇಲ್ಲಿ ಕೆಳಗಡೆ ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಒಂದು ಸೆಕೆಂಡ್ ಆಪ್ಷನ್ ನಿಮಗೆ ಸಿಗುತ್ತೆ. ಫರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಇರುತ್ತಲ್ಲ, ಅದ್ರ ಕೆಳಗಡೆ ಸಿಗುತ್ತೆ ಯಾವಾಗ್ಲೂ. ಅಥೆಂಟಿಕೇಟ್ ಯೂಸಿಂಗ್ ಆಧಾರ್ ನಂಬರ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಟಿನ್ಯೂ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ನೋಡ್ತಿರ್ಬೋದು. ಇಲ್ಲಿ ಬ್ಯಾಂಕ್ ನಂಬರ್ ತೋರಿಸ್ತಿದೆ, ಬ್ಯಾಂಕ್ ಅಕೌಂಟ್ ನಂಬರ್. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಕೇಳುತ್ತೆ. ಈ ಒಂದು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋನ್ ಪೇ ಮತ್ತೆ ಆಧಾರ್ ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಿಮ್ಗೆ ಏನ್ ಮಾಡುತ್ತೆ ಅಂತ ಅಂದ್ರೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ. ಎ.ಟಿ.ಎಂ ಅಲ್ಲಿ ಆದ್ರೆ ಲಾಸ್ಟ್ 6 ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ಆದ್ರೆ ಸ್ಟಾರ್ಟಿಂಗ್ 6 ನಂಬರ್ ಅನ್ನ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನ ತಗೊಳ್ಳಿ. ಆಧಾರ್ ಕಾರ್ಡ್ ತಗೊಂಡು ಆಧಾರ್ ಕಾರ್ಡ್ ನಲ್ಲಿರುವಂತಹ ಸ್ಟಾರ್ಟಿಂಗ್ 6 ಡಿಜಿಟ್ ಏನಿರುತ್ತೆ, ಆ 6 ಡಿಜಿಟ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಎಂಟರ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು, ನಾನೇನ್ ಮಾಡ್ಕೊಂತೀನಿ ಅಂದ್ರೆ ಆಧಾರ್ ಕಾರ್ಡ್ ನ ತಗೊಂಡಿದ್ದೀನಿ. ಸೊ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಟ್ಯಾಪ್ ಮಾಡಿದ್ದೀನಿ. ನಂತರ ಪರ್ಮಿಷನ್ಸ್ ಕೇಳುತ್ತೆ ಮೆಸೇಜ್ ಸೆಂಡ್ ಆಗೋದಕ್ಕೆ. ಸೊ ಇಲ್ಲಿ ನೀವು ಅಲೋನ ಕೊಡ್ಬೇಕಾಗತ್ತೆ. ಅಲೋ ಕೊಟ್ಟಿದ ನಂತರ ಈ ಒಂದು ಆಧಾರ್ ಕಾರ್ಡ್ ಕಡೆಯಿಂದ OTP ಬರುತ್ತೆ, ಅದು ಆಟೋಮೆಟಿಕ್ಲಿ ತಗೊಳುತ್ತೆ. ಬ್ಯಾಂಕಿನ ಕಡೆಯಿಂದ OTP ಬರುತ್ತೆ, ಅದು ಕೂಡ ಆಟೋಮೆಟಿಕ್ಲಿ ತಗೊಳುತ್ತೆ. ತಗೊಂಡಿದ ನಂತರ ಇಲ್ಲಿ ಸೆಟ್ 6 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಓಕೆನಾ, ಕೆಲವು ಬ್ಯಾಂಕ್ಗಳು ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇದು
ಯಾವ ರೀತಿ ಅಂತ ಅಂದ್ರೆ ನಿಮ್ಮ ಒಂದು ಮೊಬೈಲ್ಗೆ ಲಾಕ್ ಇಟ್ಕೊಂಡಿರ್ತೀರಲ್ಲ, ಪಾಸ್ವರ್ಡ್ ನ ಕೊಟ್ಕೊಂಡಿರ್ತಾರೆ, ಯಾರು ಕೂಡ ನಮ್ಮ ಮೊಬೈಲ್ ನ ಲಾಕ್ ನ ಓಪನ್ ಮಾಡಬಾರ್ದು ಅಂದ್ಬಿಟ್ಟು. ಅದೇ ರೀತಿ ಫೋನ್ ಪೇ ನಲ್ಲಿ ನಾವು ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದ್ರೆ ಇಲ್ಲಿ ನಾವೇನ್ ಕ್ರಿಯೇಟ್ ಮಾಡಿರ್ತೀವಲ್ಲ ಪಿನ್, ಅದನ್ನ ಎಂಟರ್ ಮಾಡಬೇಕು. ಮತ್ತೆ ನಾವು ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಫೋನ್ ಪೇ ನಲ್ಲಿ ಚೆಕ್ ಮಾಡಬೇಕು ಅಂತ ಅಂದ್ರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಚೆಕ್ ಮಾಡೋದಕ್ಕೆ ಆಗೋದು. ಯಾಕೆಂದ್ರೆ ಯಾರು ಬೇಕಾದ್ರೂ ಮೊಬೈಲ್ ತಗೊಂಡು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಬಹುದು, ಮತ್ತೆ ಯಾರಿಗೆ ಬೇಕಾದ್ರೂ ಅಮೌಂಟ್ ಅನ್ನ ಕಳಿಸ್ಬಿಡ್ಬೋದು ನಿಮ್ ಫೋನ್ ನ ತಗೊಂಡು. ಸೊ ನಿಮಗೆ ಮಾತ್ರ ಈ ನಂಬರ್ ಏನಿರುತ್ತೋ ಪಾಸ್ವರ್ಡ್ ಗೊತ್ತಿರುತ್ತೆ ಅಲ್ವಾ, ಆ ಪಾಸ್ವರ್ಡ್ ಎಂಟರ್ ಮಾಡಿದ್ರೆ ಮಾತ್ರ ಅಲ್ಲಿ ಅಕೌಂಟ್ಗೆ ಟ್ರಾನ್ಸಾಕ್ಷನ್ ಆಗೋದು ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಆಗೋದು. ಸೊ ನಿಮ್ಗೆ ನೆನಪಿರುತ್ತೆ ನೋಡಿ, ನಿಮ್ಗೆ ನೆನಪಿರುವಂತ 6 ನಂಬರ್ ಏನಿರುತ್ತೆ ಆ 6 ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನು ಏನ್ ಮಾಡ್ತಿದ್ದೀನಿ, ನಂಬರ್ ಅನ್ನ ಎಂಟರ್ ಮಾಡಿದ್ದೀನಿ, 6 ಡಿಜಿಟ್ ಯು ಪಿ ಐ ಪಿನ್ ಅನ್ನ. ನೆಕ್ಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮೇಶನ್ಗೆ ಇನ್ನೊಂದ್ಸರಿ ಕೇಳುತ್ತೆ. ಸೊ ನೀವು ಇಲ್ಲಿ ಏನ್ ಕೊಟ್ಟಿದ್ದೀರೋ ಅದನ್ನ ಮತ್ತೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ರೀ ಎಂಟರ್ ಮಾಡ್ಬೇಕಾಗತ್ತೆ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು ಪ್ರೈಮರಿ ಅಕೌಂಟ್ಗೆ ಈ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ ಆಡ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಸೊ ನೀವು ಬ್ಯಾಕಿಗೆ ಬರಬೇಕಾಗುತ್ತೆ, ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ, ಹೋಮ್ ಸ್ಕ್ರೀನ್ಗೆ ಬರಬೇಕಾಗುತ್ತೆ. ಹೋಮ್ ಸ್ಕ್ರೀನ್ಗೆ ಬಂದಿದ ನಂತರ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತೆ. ಒಂದು ಟ್ರಾನ್ಸಾಕ್ಷನ್ ಆಗಿದ ತಕ್ಷಣ ನಿಮಗೆ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಸೊ ₹1 ಯಾರಿಗಾದ್ರೂ ಕಳಿಸಿದ್ರು ಕೂಡ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಯಾವ ರೀತಿ ಅಂದ್ರೆ ಟು ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಟಾಪ್ ಅಲ್ಲಿ ನಿಮಗೆ ಸರ್ಚ್ ಎನಿ ಮೊಬೈಲ್ ನಂಬರ್ ಅಂತ ಇರುತ್ತೆ. ನೀವಲ್ಲಿ ಯಾವ್ದಾದ್ರು ಒಂದು ಅನ್ನೊಂದು ನಂಬರ್ ನ ಎಂಟರ್ ಮಾಡಿದ್ರೆ ಅವ್ರದ್ದು ಒರಿಜಿನಲ್ ಬ್ಯಾಂಕ್ ಅಲ್ಲಿ ನೇಮ್ ಏನಿರುತ್ತೋ ಅದು ತೋರಿಸಿದೆ. ಸೊ ಅವ್ರಿಗೂ ಕೂಡ ಅಮೌಂಟ್ ನ ಕಳಿಸಬಹುದು. ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರ್ತಾರೆ ನೋಡಿ, ಅವ್ರಿಗೆ ಅಮೌಂಟ್ ಕಳಿಸಬೇಕು ಅಂತಂದ್ರೆ ಅವ್ರ ನೇಮ್ ಅನ್ನ ಏನಂತ ಸೇವ್ ಮಾಡ್ಕೊಂಡಿದ್ದೀರೋ ನೀವು ಅದನ್ನ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ಸರ್ಚ್ ನೇಮ್ ಆರ್ ನಂಬರ್ ಅಂತ ಇದೆ ಅಲ್ವಾ. ಸೊ ನಾನು ಇಲ್ಲಿ ಒಂದು ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ, ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಅಲ್ಲೇ ಬರ್ತಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ನಿಮಗೆ ಒಂದು ಕೆಳಗಡೆ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಈ ಒಂದು ಎಂಟರ್ ಅಮೌಂಟ್ ಆರ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಜಸ್ಟ್ ₹1 ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಅಕೌಂಟ್ ಆಕ್ಟಿವೇಟ್ ಆಗೋದಕ್ಕೆ ₹1 ಕಳ್ಸೋದಕ್ಕೂ ಇದೇ ಪ್ರೊಸೀಜರ್, 1,000, 50,000, ಲಕ್ಷ ಕಳ್ಸೋದಕ್ಕೂ ಲಕ್ಷದವರೆಗೂ ಕೂಡ ಇದೇ ಒಂದು ಪ್ರೊಸೀಜರ್ ಇರುತ್ತೆ. ಒಂದು ದಿನಕ್ಕೆ 1 ಲಕ್ಷ ಲಿಮಿಟ್ ಇರುತ್ತೆ. ಸೊ ₹1 ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ ನೋಡಿ, ಈ ಒಂದು ಪೇ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಪಿನ್ ಅನ್ನ ಕೇಳುತ್ತೆ. ಮೊದಲೇ ಹೇಳಿದಲ್ವಾ ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಬಿಟ್ಟು. ಸೊ ಅಲ್ಲಿ ಏನ್ ಕ್ರಿಯೇಟ್ ಮಾಡಿದ್ರು ಕನ್ಫರ್ಮೇಶನ್ 2 ಸರಿ ಕೊಟ್ಟಿರೋ ಪಾಸ್ವರ್ಡ್ ನ, ಅದೇ ಪಾಸ್ವರ್ಡ್ ನ ಮತ್ತೆ ನೀವು ಇಲ್ಲಿ ರೀ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಅಮೌಂಟ್ ಅವರಿಗೆ ಸೆಂಡ್ ಆಗಿರುತ್ತೆ ವಿತೌಟ್ ATM ಕಾರ್ಡ್. ನಮ್ಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಫೋನ್ ಪೇ ಅಕೌಂಟ್ ಏನಾಗಿರುತ್ತೆ ಅಂದ್ರೆ ಕ್ರಿಯೇಟ್ ಆಗಿರುತ್ತೆ. ಗೈಸ್ ನಾನಿವಾಗ ನಿಮ್ಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್. ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.